ವಿಶೇಷವಾದಂಥ ಪ್ರಕಟಣೆಗಳನ್ನು ನಾವು ಕೇಳುವಂಥವರಾಗೋಣ. ದೇವರು ಎಷ್ಟೋ ಅದ್ಭುತವಾದಂಥ ರೀತಿಯಲ್ಲಿ ಕಳೆದ 6 ತಿಂಗಳ ಕಾಲ ಪರಿಪೂರ್ಣವಾಗಿ ನಡೆಸಿ 7ನೇ ತಿಂಗಳಿನ ಮಧ್ಯಭಾಗದಲ್ಲಿ ಹಾದು ಬರಲಿಕ್ಕಾಗುವಂತೆ ದೇವರು ನಮಗೆ ಸಹಾಯ ಮಾಡಿದ. ಈ ಕುಟುಂಬ ಪ್ರಾರ್ಥನೆಯಲ್ಲಿ ಬಂದಿರುವಂಥ ನಿಮಗೂ, ನಿಮ್ಮ ಮಕ್ಕಳಿಗೂ, ನೀವು ಮಾಡುವಂಥ ಪ್ರಯತ್ನಗಳಿಗೂ, ನೀವು ಮಾಡುವಂಥ ಬಿಸ್ನೆಸ್ಗಳಿಗೂ, ಪ್ರಯತ್ನಿಸುತ್ತಿರುವಂಥ ಎಲ್ಲ ವಿಧವಾದಂಥ ಕಾರ್ಯಗಳಲ್ಲಿ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಯೇಸುವಿನ ನಾಮದಲ್ಲಿ. ಕರ್ತನು ಇನ್ನೂ ವಿನೂತನವಾದ ದ್ವಾರಗಳನ್ನು ನಿಮಗಾಗಿ ತೆರೆಯಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರತ್ಯೇಕವಾಗಿ ದೇವಜನರೇ, ಇವತ್ತು ರಾತ್ರಿ ಅಂದರೆ ಕರ್ತನ ಸನ್ನಿಧಾನದಲ್ಲಿ ಶನಿವಾರ ರಾತ್ರಿ 9:30 ಆಲ್ ನೈಟ್ ಪ್ರೇಯರ್ ಇರ್ತದೆ. ಹೆದರದಿರು ನನ್ನ ಮನವೇ ಯೇಸುವಿನ ಸ್ತುತಿ ಪ್ರಾರ್ಥನಾ ಗೋಪುರ, ತುಮಕೂರು ಪಟ್ಟಣದಲ್ಲಿ. 2ನೇ ಶನಿವಾರ ಆಲ್ ನೈಟ್ ಪ್ರೇಯರ್ ಇರ್ತದೆ. ಮೊದಲನೇ ಶನಿವಾರನೂ ಪ್ರಾರ್ಥನೆ ಇರ್ತದೆ, 4ನೇ ಶನಿವಾರನೂ ಪ್ರಾರ್ಥನೆ ಇರ್ತದೆ. ಆಲ್ ನೈಟ್ ಪ್ರೇಯರ್ಗಳು ನಡೀತಾ ಇರ್ತದೆ. ಒಂದು ವೇಳೆ ಆಲ್ ನೈಟ್ ಪ್ರೇಯರ್ನಲ್ಲಿ ಇವತ್ತು ನೀವು ಭಾಗವಹಿಸಬೇಕೆಂಬುದಾಗಿ ಇರುವುದಾದರೆ ನೀವು ಸರಿಯಾಗಿ 9 ಗಂಟೆಗೆ ದೇವರ ಆಲಯದ ಹತ್ತಿರ ಬರ್ಬೋದು. ರಾತ್ರಿ ನಮ್ಮ ಜೊತೆಯಲ್ಲಿ ಪ್ರಾರ್ಥನೆಯಲ್ಲಿ ಕಳೀಬೋದು. ಉದಯ ಕಾಲದ ಆರಾಧನೆಯನ್ನು ಮುಗಿಸಿ ಮತ್ತೆ ಕಮ್ಯುನಿಯನ್ ಸರ್ವಿಸ್ ಇರ್ತದೆ. ಆ ಸರ್ವಿಸನ್ನು ಮುಗಿಸಿ ದೇವರ ಸನ್ನಿಧಾನದಲ್ಲಿ ಆಶೀರ್ವಾದ ಹೊಂದಿ ನೀವು ಹೋಗಬಹುದು. ಇನ್ನು ವಿನೂತನವಾದಂಥ ಯೇಸುವಿನ ನಾಮದಲ್ಲಿ ಭಾನುವಾರ ನಡೆಯುವಂಥ ಆರಾಧನೆಗಳಿಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಈ ಭಾನುವಾರ 2ನೇ ಭಾನುವಾರ ಉದಯ ಕಾಲದ ಬೆಂಗಳೂರು ಪಟ್ಟಣದ ಆರಾಧನೆಯಲ್ಲಿ ಅಭಿಷಕ್ತ ದೇವ ಸೇವಕಿಯಾಗಿರುವಂಥ ಮೋನಿಕಾ ಸಹೋದರಿ ದೇವರ ವಾಕ್ಯವನ್ನು ಮತ್ತು ಆರಾಧನೆಯನ್ನು ನಡೆಸಲಿಕ್ಕಿದ್ದಾರೆ. ನೀವು ಯಾರಾದರೂ ಭಾಗವಹಿಸಬೇಕು ಎಂಬುದಾಗಿ ಇಷ್ಟವುಳ್ಳವರು, ನಿಮ್ಮ ಕುಟುಂಬದಲ್ಲಿ ಇನ್ನೂ ಆಧ್ಯಾತ್ಮಿಕವಾಗಿ ನಾನು ಬೆಳೆಯಬೇಕು, ಕರ್ತನ ಅಭಿಷೇಕ ನನಗೂ ಸಹ ಬೇಕು, ನನ್ನ ಕುಟುಂಬದಲ್ಲಿರುವಂಥ ಸಮಸ್ಯೆಗಳು ಪರಿಹಾರವಾಗಬೇಕು, ಜೀವಿತದಲ್ಲಿ ಇರುವಂಥ ಅನೇಕ ತಡೆಗಳನ್ನು ದೇವರು ನೀಗಿಸಲ್ಪಡಬೇಕೆಂಬುದಾಗಿ ಒಂದು ವೇಳೆ ಇಷ್ಟವುಳ್ಳವರಾಗಿರುವಂಥ ದೇವ ಮಕ್ಕಳು ಇರುವುದಾದರೆ ದಯಮಾಡಿ ಈ ವಿಶೇಷವಾದಂಥ ಉದಯ ಕಾಲದ ಆರಾಧನೆಯಲ್ಲಿ ಪಾಲ್ಗೊಳ್ಳಿ. ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಇದೇ ನಮ್ಮ ಅಡ್ರೆಸ್ ಆಗಿರುವಂಥದ್ದಾಗಿದೆ. ಜಿಪ್ಸಿ ಟ್ರೈನಿಂಗ್ ಸೆಂಟರ್, ಹೊರಮಾವು ಸಿಗ್ನಲ್, ಹೊರಮಾವು ಸರ್ಕಲ್, ಬಾಣಸ್ವಾಡಿ ಹತ್ತಿರ, ರಿಂಗ್ ರೋಡ್ ಸಮೀಪ, ಅಗರ ರೋಡ್, ಬೆಂಗಳೂರು. ಈ ಸ್ಥಳದಲ್ಲಿ ಉದಯ ಕಾಲದಲ್ಲಿ 7 ಗಂಟೆಯಿಂದ 9:30 ತನಕ ದೇವರ ಆರಾಧನೆ ನಡೆಯಲಿಕ್ಕಿದೆ. ಈ ಆರಾಧನೆಯಲ್ಲಿ ಬಂದು ಪಾಲ್ಗೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಅಷ್ಟು ಮಾತ್ರವಲ್ಲ, ತುಮಕೂರು ಪಟ್ಟಣದಲ್ಲಿ ಸರಿಯಾಗಿ 9 ಗಂಟೆಗೆ ಆರಾಧನೆ ಪ್ರಾರಂಭವಾಗ್ತದೆ. ಆರಾಧನೆಯಲ್ಲಿ ದೊಡ್ಡದಾದಂಥ ಬಿಡುಗಡೆಗಳನ್ನು ಕರ್ತನು ಮಾಡ್ತಾ ಇದ್ದಾನೆ. ತುಮಕೂರು ಸುತ್ತಮುತ್ತಲೂ ಮತ್ತು ಈ ಆರಾಧನೆಯಲ್ಲೂ ಸದಾ ಪಾಲ್ಗೊಳ್ಬೇಕೆಂಬುದಾಗಿ ಇಷ್ಟವುಳ್ಳಂಥ ದೇವಜನರು ಒಂದು ವೇಳೆ ನೈಟ್ ಪ್ರೇಯರ್ನಲ್ಲಿ ಸದಾ ಜಾಯ್ನ್ ಆಗ್ಬೋದು. ಉದಯ ಕಾಲದಲ್ಲಿ ಈ ಆರಾಧನೆಯಲ್ಲಿ ಭಾಗವಹಿಸಿ ದೇವರ ನಾಮವನ್ನು ನೀವು ಮಹಿಮೆ ಪಡಿಸಬಹುದು. ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಬನ್ನಿರಿ, ಕರ್ತನ ನಾಮವನ್ನು ನಾವೆಲ್ಲರೂ ಸದಾ ಘನಪಡಿಸುವಂತರಾಗೋಣ. ದೇವಜನರೇ, ನೇರವಾಗಿ ಸಂದೇಶಕ್ಕೆ ನಾವು ಹೋಗುವಂಥ ಸಂದರ್ಭ ಇದಾಗಿರುವುದರಿಂದ ಶ್ರದ್ಧಾ ಭಕ್ತಿಯಿಂದ ಕರ್ತನ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು ನಾವು ಗಮನಿಸುವಂತರಾಗೋಣ. ದೇವರು ನಿಮ್ಮನ್ನು ಬಲಪಡಿಸಲಿ. ಆತ್ಮಿಕತೆ ಜೀವಿತದಲ್ಲಿ ಕ್ರೈಸ್ತರಿಗೆ ಇರುವಂಥ ಒಂದು ದೊಡ್ಡದಾದಂಥ ತಲೆನೋವು ಏನು ಎಂಬುದಾಗಿ ನೆನೆಸುವಾಗ ಪ್ರತಿಯೊಬ್ಬ ದೇವ ಮಕ್ಕಳಿಗೊಂದು ಅಭಿಲಾಷೆ, ಆಸೆ ಇರ್ತದೆ. ನಾನು ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು, ನಿರಂತರವಾಗಿ ದೇವರ ವಾಕ್ಯ ಧ್ಯಾನ ಮಾಡಬೇಕು, ನಾನು ಕರ್ತನೊಟ್ಟಿಗೆ ನಾನು ಬದುಕಬೇಕು ಎಂಬುದಾಗಿ ಯಾರು ಆಸೆ ಪಡಲ್ಲ ಹೇಳ್ರೆ? ಪ್ರತಿಯೊಬ್ಬರು ಸದಾ ಈ ಆಸೆಯನ್ನು ಪಡುವವರಾಗಿದೆ. ಆದರೆ ಅನೇಕ ಸಂದರ್ಭಗಳಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೇವೆ. ಈ ವಾರದಿಂದ, ಇವತ್ತಿನಿಂದ ನಾನು ಪ್ರಾರ್ಥನೆಯನ್ನು ನಿರಂತರವಾಗಿ ನಾನು ಮಾಡಬೇಕು, ನಾನು ಯಾವತ್ತೂ ಸದಾ ಪ್ರಾರ್ಥನೆಯನ್ನು ಬಿಡಬಾರದು. ಬೆಳಗ್ಗೆ ಮತ್ತು ರಾತ್ರಿ ವೇಳೆಯ ಕುಟುಂಬ ಪ್ರಾರ್ಥನೆಯನ್ನು ತಪ್ಪದ ರೀತಿಯಲ್ಲಿ ನಾನು ಮಾಡಲೇಬೇಕೆಂಬುದಾಗಿ
ನಿರ್ಣಯಗಳನ್ನು ತೆಗೆದುಕೊಳ್ತೇವೆ. ಬೈಬಲನ್ನು ಓದಬೇಕೆಂಬುದಾಗಿ ನಿರ್ಣಯ ತೆಗೆದುಕೊಳ್ತೇವೆ. ಸಂಡೇ ಸರ್ವಿಸನ್ನು ಒಂದು ದಿನವೂ ಸದಾ ಮಿಸ್ ಮಾಡಬಾರ್ದು ಎಂಬುದಾಗಿ ನಿರ್ಣಯಗಳನ್ನು ತೆಗೆದುಕೊಳ್ತೇವೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಈ ನಿರ್ಣಯ 2-3 ದಿನಕ್ಕೆ ಅಂತ್ಯವಾಗಿಬಿಡ್ತದೆ. ಆಮೇಲೆ ನಿರಾಸೆ ಹೊಂದುತ್ತೇವೆ. ಆವಾಗ ನಮಗೆ ನಾವೇ ಬೈಕೊಳ್ತೇವೆ. ಏನಂತ, ಅಯ್ಯೋ ನನ್ನ ಜೀವನನೇ ಇಷ್ಟು, ನನ್ನ ಬದುಕೆ ಇಷ್ಟು, ನಾನು ಎಷ್ಟು ಆಧ್ಯಾತ್ಮಿಕವಾಗಿ ನಾನು ಬೆಳಿಬೇಕು ಎಂಬುದಾಗಿ ಆಸೆ ಪಟ್ಟರೂ ಸದಾ ನನ್ನ ಬದುಕೆ ಇಂಥದ್ದೇನು ಎಂಬುದಾಗಿ ಒಂದು ವೇಳೆ ಆ ನಿರಾಸೆ ನಿಸ್ಪೃಹ ನಮ್ಮ ಬದುಕಿನಲ್ಲಿ ಆವರಿಸಿಬಿಡುತ್ತದೆ. ಆವಾಗ ಮತ್ತೆ ಮತ್ತೆ ನೋವನ್ನು ಅನುಭವಿಸ್ತಾ ಇರ್ತೇವೆ. ಆತ್ಮೀಯ ದೇವಜನರೇ, ಇದು ಮನುಷ್ಯನು ಮಾಡುವಂಥ ತಪ್ಪು ಎಂಬುದಾಗಿ ನಾನು ಹೇಳೋದಿಲ್ಲ. ಹಾಗಂತ ಹೇಳಿ ಮನುಷ್ಯರು ತಪ್ಪು ಮಾಡೋದಿಲ್ಲ ಅನ್ನೋದನ್ನು ಸದಾ ನಾನು ಹೇಳೋದಿಲ್ಲ. ಆದರೆ ಈ ಆಧ್ಯಾತ್ಮಿಕತೆ ಜೀವಿತದಲ್ಲಿ ಪ್ರಾರ್ಥನೆ ಅಥವಾ ಸತ್ಯವೇದ ಅಧ್ಯಯನ, ಕುಟುಂಬ ಪ್ರಾರ್ಥನೆ ನಿರಂತರವಾಗಿ ಯಾಕೆ ಮಾಡಕ್ಕೆ ಆಗ್ತಾ ಇಲ್ಲ? ಅದಕ್ಕೆ ಕಾರಣ ಏನು? ಇದಕ್ಕೆ ನಾವೇ ಕಾರಣನ? ಒಂದು ವೇಳೆ ಕಾರಣ ನಾವು ಇರಬಹುದು, ಆದರೆ ಅದರ ಹಿನ್ನೆಲೆ ಏನು? ಇವತ್ತು ದೇವರ ವಾಕ್ಯದ ಮೂಲಕವಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ಲಿಕ್ಕಿದೆ. ಕರ್ತನ ಸನ್ನಿಧಾನದಲ್ಲಿ ಇದುವರೆಗೆ ನಿಮ್ಮ ಬದುಕಿನಲ್ಲಿ ಈ ರೀತಿಯಾದಂಥ ಏಳು ಬೀಳುಗಳನ್ನು ಕಂಡು ಜೀವಿತದಲ್ಲಿ ಮಾಡಬೇಕು ಪ್ರಾರ್ಥನೆ ಎಂಬುದಾಗಿ ನಿರ್ಣಯ ಮಾಡಿಯೂ ಸದಾ ಮಾಡದೇ ಇರುವಂಥ ಕೆಲವೊಂದು ದಿನಗಳು, ಕೆಲವೊಂದು ತಿಂಗಳ ಕಾಲ ಮಾಡಿ ಅದನ್ನು ನಿಲ್ಲಿಸಿರುವುದಾದರೆ ಆ ತಡೆಗೆ ಯಾರು ಕಾರಣ ಅನ್ನೋದನ್ನ ನಾವು ಧ್ಯಾನ ಮಾಡುವಂತರಾಗೋಣ. ಇವತ್ತು ನೀವು ಕೇಳುವಂತ ಈ ವಾಕ್ಯವನ್ನ ಶ್ರದ್ಧಾಭಕ್ತಿಯಿಂದ ನೀವು ಗಮನಿಸುವುದಾದರೆ ಖಂಡಿತವಾಗಿ ನೀವು ಪ್ರಾರ್ಥನೆಯನ್ನ ಇನ್ನು ಮುಂದೆ ನಿಲ್ಲಿಸೋದಿಲ್ಲ. ಕುಟುಂಬ ಪ್ರಾರ್ಥನೆಯನ್ನ ಇನ್ನು ಮುಂದೆ ನೀವು ತಡೆ ಮಾಡೋದೇ ಇಲ್ಲ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಈ ಪ್ರಾರ್ಥನೆಗಳ ತಡೆಗೆ ಯಾರು ಕಾರಣ? ಇನ್ಯಾರು ಕಾರಣ? ದುಷ್ಟನಾಗಿರುವಂಥ, ಕೆಡಕನಾಗಿರುವಂಥ ಸೈತಾನನೇ ಕಾರಣ. ಯಾಕೆಂತ ಹೇಳಿದರೆ, ಯಾವ ಒಬ್ಬ ಮನುಷ್ಯನು ಸದಾ ದೇವರ ಹತ್ತಿರಕ್ಕೆ ಬರಬಾರದು, ದೇವರ ಆಶೀರ್ವಾದಕ್ಕೆ ಪಾತ್ರನಾಗಬಾರದು. ಆ ಆಶೀರ್ವಾದಕ್ಕೆ ಪಾತ್ರನಾಗುವುದಾದರೆ ಅಥವಾ ದೇವರ ಹತ್ತಿರದಲ್ಲಿ ಆತನು ಬದುಕುವುದಾದರೆ ಸಕಲ ವಿಧವಾದಂತಹ ಆಶೀರ್ವಾದಗಳನ್ನು ಆತನು ಪಡೆದುಕೊಳ್ಳುತ್ತಾನಲ್ಲ. ಹಾಗಾಗಿ ಅವನು ಮಾಡುವಂಥ ತಡೆ ಹೇಗಿರ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯದ 11ನೇ ವಚನ ನಾವು ಕೇಳಿಸಿಕೊಳ್ಳೋಣ. ದಾನಿಯೇಲನ ಗ್ರಂಥ 8ನೇ ಅಧ್ಯಾಯದ 11ನೇ ವಚನ, ಅದರ ಕೊನೆ ಸಾಲುಗಳನ್ನು ಮತ್ತು ಪರಿಪೂರ್ಣವಾಗಿ ಆ ವಚನ ನಾವು ಓದಿ ಕೇಳಿಸಿಕೊಳ್ಳುವಂತರಾಗ. ಇದಲ್ಲದೆ ಆ ಗಣದ ಅಧಿಪತಿಯನ್ನು ಎದುರಿಸುವಷ್ಟು ಒಪ್ಪಿಕೊಂಡು ನಿತ್ಯ ಹೋಮವನ್ನು ಆತನಿಗೆ ಸಲ್ಲದಂತೆ ಮಾಡಿ ದಿನಾಕ್ಕೆ ಸ್ತೋತ್ರವಾಗಲಿ, ಆತನ ಪವಿತ್ರ ಸ್ಥಾನವನ್ನ ಕೆಡವಿ ನಿತ್ಯ ಹೋಮವನ್ನ ಅಡಗಿಸುವುದಕ್ಕೆ ನೀಚತನದಿಂದ ಒಂದು ಸೈನ್ಯವನ್ನ ಇಳಿಸಿ ಸತ್ಯವನ್ನ ಮತ್ತು ಧರ್ಮವನ್ನ ನೆಲಕ್ಕೆ ದೊಬ್ಬುತ್ತಾನಂತೆ. ದಿನಾಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ನಾವು ನಿಜವಾಗ್ಲೂ ಸದಾ ಭಕ್ತಿನಲ್ಲಿ ವೃದ್ಧಿಯಾಗಬಾರದು, ಪ್ರಾರ್ಥನೆ ಮಾಡಬಾರದು, ನಮ್ಮ ಕುಟುಂಬದಲ್ಲಿ ಸಮಾಧಾನ ನೆಮ್ಮದಿ ಇರಬಾರದು, ದೇವರ ಪ್ರಸನ್ನತೆ ಆವರಿಸಬಾರದು. ಕರ್ತನ ಸಮ್ಮುಖದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆಯಾ, ನಿತ್ಯವೂ ಹೋಮ ಅಂದರೆ ನಿತ್ಯವೂ ಆರಾಧನೆ, ಪ್ರಾರ್ಥನೆ, ಸ್ತುತಿ, ದೇವರ ವಾಕ್ಯ ಎಂಬ ಆ ನಿಜವಾದಂಥ ಹೋಮ ಅಂದರೆ ನಿಜವಾದಂಥ ಆ ಸ್ತುತಿ ಮತ್ತು ಆರಾಧನೆ, ಪ್ರಾರ್ಥನೆ ನಮ್ಮ ಗುಡಾರದಲ್ಲಿ ನಡೆಯಬಾರದು. ನಾವು ಆಧ್ಯಾತ್ಮಿಕವಾಗಿ ವೃದ್ಧಿಯಾಗಬಾರದು ಎಂಬುದಾಗಿ ಆತನ ಒಂದು ದೂತಗಣವನ್ನ, ಆತನಂದರೆ ಯಾರು ಗೊತ್ತಾ? ದುಷ್ಟನು, ಸೈತಾನನು ಒಂದು ಗಣವನ್ನ ಅಂದ್ರೆ ಒಂದು ಸೈನ್ಯವನ್ನ ಆತನು ನಿರ್ಮಾಣ ಮಾಡಿದಾನಂತೆ. ಆ ಸೈನ್ಯದ ಕಾರ್ಯ ಏನಂತ ಹೇಳಿದರೆ, ಆ ಗಣದ ಕಾರ್ಯ ಏನಂತ ಹೇಳಿದರೆ,
ನಾವು ಪ್ರಾರ್ಥನೆಯಲ್ಲಿ ದೃಢವಾಗಿ ನಿಂತುಕೊಳ್ಳಬಾರದು. ಇಲ್ಲಿ ಗಮನಿಸಬೇಕಾದಂತ ಒಂದು ಅಂಶ ಏನಂತ ಹೇಳಿದರೆ, ಸ್ವತಃ ಪ್ರಾರ್ಥನಾ ವೀರನಾಗಿರುವಂತಹ ದಾನಿಯೇಲನ ಜೀವಿತದಲ್ಲಿ ಈ ಘಟನೆ ಸಂಭವಿಸುತ್ತದೆ. ರಾಜನು ಒಂದು ಶಾಸನವನ್ನು ತರ್ತಾನೆ, ಈ 30 days ಮಾತ್ರ ನೀನು ಪ್ರಾರ್ಥನೆ ಮಾಡಬೇಕು, ಆಮೇಲೆ ಪ್ರಾರ್ಥನೆ ನಿಲ್ಲಿಸಿಬಿಡಬೇಕು ಎಂಬುದಾಗಿ. ತಿರುಗಿ ನನ್ನನ್ನೇ ಆರಾಧಿಸಬೇಕೆಂಬುದಾಗಿ, ನನ್ನನ್ನು ಬಿಟ್ಟು ಬೇರೆ ಯಾರಿಗೂ ಪ್ರಾರ್ಥನೆ ಮಾಡಬಾರದು ಎಂಬುದಾಗಿ ಶಾಸನವನ್ನು ತರ್ತಾನೆ. ನೋಡ್ರಿ, ಎಷ್ಟೊಂದು ಕಠಿಣವಾದಂತ ಒಂದು ಪರಿಸ್ಥಿತಿ. ನಾವು ನೋಡುತ್ತೇವೆಲ್ಲ, ಬೈಬಲ್ ಅಲ್ಲಿ ಆತನಿಗೆ ಒಂದು ಗಣ ಇದೆ ಅಂತೆ. ವಾಯುಮಂಡಲದಲ್ಲಿ ಆತನದ ಒಂದು ಸೈನ್ಯ ಇದೆ, ಆತನ ಸೈನ್ಯ ಇದೆ. ನಾವು ಹೋರಾಟ ಮಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ಆಕಾಶ ಮಂಡಲದಲ್ಲಿರುವಂತ ಲೋಕಾಧಿಪತಿಗಳ ಸಂಗಡವು, ಆತನ ಸೈನ್ಯಗಳ ಸಂಗಡವು ಹೋರಾಟ ಮಾಡುತ್ತೇವೆ ಎಂಬುದಾಗಿ ಎಫೆಸ 6:12 ನಾವು ಕೇಳುವ ರೀತಿಯಲ್ಲಿ ಆತನು ಪ್ರಾರ್ಥನೆಗಳನ್ನ ತಡೆ ಮಾಡುವಂತ ಒಂದು ಗಣವನ್ನ, ಒಂದು ಸೈನ್ಯವನ್ನೇ ಸೈತಾನನು, ಶೋಧಕನು ಏನ್ ಮಾಡಿದಾನಂದ್ರೆ ತನ್ನ ಗಣವನ್ನ ಇಟ್ಟುಕೊಂಡಿದ್ದಾನೆ. ನಮಗೆ ದಾನಿಯೇಲನೇ ಒಂದು ವಿಶೇಷವಾದಂತ ಸಾಕ್ಷಿಯಾಗಿದ್ದ. ಹೇಗೆ ಎಂಬುದಾಗಿ ಗಮನಿಸುವಂತ ಸಂದರ್ಭದಲ್ಲಿ, ಪ್ರಾರ್ಥನೆ ಮಾಡ್ತಾ ಇದ್ದಂತ ದಾನಿಯೇಲನಿಗೆ ಶಾಸನ ಅಡ್ಡಿ ಬರ್ತದೆ. ಆದರೆ ಶಾಸನವನ್ನು ಆ ದಾನಿಯೇಲನು ನೋಡಲ್ಲ, ಆದರೆ ದೇವರನ್ನ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸೋದಿಲ್ಲ. ಎಂಥ ಶಿಕ್ಷೆಗೆ ಗುರಿಯಾದರೂ ಪರವಾಗಿಲ್ಲ, ನನ್ನ ಅನುದಿನದ ಪ್ರಾರ್ಥನೆ ನಾನು ಮಾಡಬೇಕು ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ಆತನು 21 ದಿನಗಳ ಕಾಲ ಪ್ರಾರ್ಥನೆಯನ್ನು ಪ್ರಾರಂಭಿಸುತ್ತಾನೆ. ಆ ಪ್ರಾರ್ಥನೆ ಮಾಡುವಂತ ಮೊದಲನೇ ದಿನದಲ್ಲಿ ಆತನ ಪ್ರಾರ್ಥನೆ ಪರಲೋಕದಲ್ಲಿ ಅಂಗೀಕಾರವಾಗುತ್ತದೆ. ಆದರೆ 21 ದಿನಗಳ ನಂತರ ಗ್ಯಾಬ್ರಿಯಲ್ ದೂತನು ಬಂದು ಹೇಳ್ತಾ ಇದ್ದಾನೆ, ನೀನು ಮಾಡುವಂತ ಪ್ರಾರ್ಥನೆ ಅವತ್ತೇ ಅಂಗೀಕಾರವಾಯಿತು, ಆದರೆ ಪಾರಸಿಕ ಮೇದ್ಯ ಅರಸನು ಅದನ್ನು ಆಕಾಶ ಮಂಡಲದಲ್ಲಿ ತಡೆದು ನಿಲ್ಲಿಸಿದನು ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಶನ್ರೆ, ನಮಗೆ ತುಂಬಾ ಆಸಕ್ತಿ. ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ ಪ್ರಾರ್ಥನೆ ಮಾಡಬೇಕು ಅಂದ್ರೆ? ದೇವರ ವಾಕ್ಯವನ್ನು ಓದಬೇಕು ಎಂಬುದಾಗಿ ಹೇಳಿದಾದ್ರೆ ಯಾರಿಗೆ ಇಷ್ಟ ಇರಲ್ಲ? ಆದ್ರೆ ಮಾಡಕ್ಕಾಗಲ್ಲ. ಕಣ್ಮುಂದನೆ ಜ್ಯುವೆಲ್ಲರಿ ಕಾಣುತ್ತದೆ, ಟ್ಯಾಮ್ರಿನ್ ಕಾಣುತ್ತದೆ, ಹಾಡಿನ ಪುಸ್ತಕಗಳು ಕಾಣುತ್ತದೆ, ಬೈಬಲ್ ಕಣ್ಣೆದುರಿನಲ್ಲಿ ಇರ್ತದೆ. ಅದನ್ನು ಮುಟ್ಟಕ್ಕಾಗಲ್ಲ, ಅದನ್ನು ಬಾರಿಸಕ್ಕಾಗಲ್ಲ. ಇನ್ನು ಆಳವಾಗಿ ಯೋಚನೆ ಮಾಡುವುದಾದ್ರೆ, ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಉತ್ಸಾಹದಿಂದ ನಾವು ಬರ್ತೇವೆ. ಆದರೆ ಮನೆಯಲ್ಲಿ ಇನ್ನೇನು ಪ್ರಾರ್ಥನೆ ಸ್ಟಾರ್ಟ್ ಮಾಡಬೇಕು, ಪ್ರಾರ್ಥನೆ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲೇನೆ ನಾವು ಊಟಕ್ಕೆ ಕುತ್ಕೊಳ್ತೇವಲ್ಲ, ಊಟಕ್ಕೆ ಕುತ್ಕೊಂಡಂತ ವೇಳೆಯಲ್ಲಿ ಯಾವ ಹೆಂಡತಿಗೆ ಇಷ್ಟ ಇರಲ್ಲ ತನ್ನ ಗಂಡನಿಗೆ ರುಚಿ ರುಚಿಯಾಗಿ ಊಟ ಬಡಿಸಬೇಕೆಂಬುದಾಗಿ. ಪ್ರತಿಯೊಬ್ಬ ಹೆಂಡತಿ ತನ್ನ ಗಂಡನಿಗೆ, ತಮ್ಮ ಕುಟುಂಬದಲ್ಲಿರುವಂಥ ಮಕ್ಕಳಿಗೆ ನಾನು ರುಚಿ ರುಚಿಯಾಗಿ ಅಡುಗೆ ಮಾಡಿ ಕೊಡಬೇಕು, ನಾನು ಮಾಡುವಂಥ ಅಡುಗೆಯ ಟೇಸ್ಟನ್ನು ನನ್ನ ಗಂಡ ನನ್ನ ಮಕ್ಕಳು ಹೊಗಳಬೇಕು, ನಾನು ಚೆನ್ನಾಗಿದೆಯಾ ಅಂತ ಕೇಳುವಾಗ ಅದು ಬಹಳ ರುಚಿಕಟ್ಟಾಗಿದೆ ಎಂಬುದಾಗಿ ಹೊಗಳಿಸ್ಕೊಳ್ಬೇಕೆಂಬುದಾಗಿ ಪ್ರತಿಯೊಬ್ಬ ಅಮ್ಮಂದಿರು, ತಾಯಂದಿರೆಲ್ಲರೂ ಸದಾ ಇಷ್ಟಪಡ್ತಾರೆ. ಆ ತಾಯಿಯು ಇಷ್ಟಪಟ್ಟೆ ಅಡುಗೆ ಮಾಡ್ತಿರ್ತಾಳೆ. ಆದರೆ ಅಚಾನಕ್ಕಾಗಿ ಏನಾಗುತ್ತೋ ಏನೋ ಗೊತ್ತಿಲ್ಲ, 2 ಸಾರಿ ಅದರಲ್ಲಿ ಉಪ್ಪು ಬಿದ್ದು ಬಿಡುತ್ತದೆ. ಗಂಡ ಏನು ತಟ್ಟೆನಲ್ಲಿ ಊಟ ಹಾಕ್ಕೊಂಡು ಒಂದು ಗುಕ್ಕು ಏನು ಬಾಯಿನಲ್ಲಿ ಹೋಗಿರಲ್ಲ, ಸಡನ್ನಾಗಿ ಬಾಯಿಗೆ ಬಂದಂಗೆ ಬೈತಾನೆ. ಅಯ್ಯೋ, ನಿನಗೆ ಹೇಳಿ ಏನು ಪ್ರಯೋಜನ, ನಿಮ್ಮಮ್ಮನಿಗೆ ಹೇಳಬೇಕು ಅಂತ ಡೈರೆಕ್ಟಾಗಿ ಅಮ್ಮನ ಮೇಲೇನೆ ಆತನು ಗಲಾಟೆಗೆ ನಿಂತ್ಕೊಂಡ್ಬಿಡ್ತಾನೆ. ಆಗ ಆ ತಾಯಿಯನ್ನು ಸುಮ್ಮನೆ ಇರಲ್ಲ, ಸೈಲೆಂಟ್ ಆಗಿ 20 ವರ್ಷದಿಂದ ನಾನು ನಿನ್ನ ಜೊತೆಲಿ ಸಂಸಾರ ಮಾಡ್ತಾ ಇದ್ದೀನಿ, ಈಗ ನಮ್ಮಮ್ಮನ ಜ್ಞಾಪಕ ಬಂತು ಅಂತ ಹೇಳಿ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತಾರೆ ನೋಡಿ ಗಲಾಟೆ. ಅಲ್ಲಿ ತನಕ ಸಮಾಧಾನವಾಗಿದ್ದಂಥ ಮನೆ ರಣರಂಗವಾಗಿ ಮಾರ್ಪಡುತ್ತದೆ. ಸ್ವಲ್ಪ ಉಪ್ಪಿನ ವಿಷಯದಲ್ಲಿ ಪ್ರಾರಂಭವಾದಂಥ ಗಲಾಟೆ, ತಟ್ಟೆ ಆ ಕಡೆ, ಲೋಟ ಈ ಕಡೆ, ಮನೆಯಲ್ಲಿ ಮಕ್ಕಳ ಆ ಕಡೆ ಈ ಕಡೆ ಮಲಗುವಷ್ಟರ ಮಟ್ಟಿಗೆ ಯಾರೋ ಒಬ್ಬರೊಬ್ಬರು ಮುಖಾನ ನೋಡೋದಿಲ್ಲ. ಆ ರೀತಿಯಲ್ಲಿ ಗಲಾಟೆ ಪ್ರಾರಂಭವಾಗ್ತದೆ. ನಾನು ನಿಮಗೆ ಕೇಳ್ತೇನೆ, ಇದು ಬೇಕಂತ ಆಗಿದ್ದ? ಇಲ್ಲ ಇಲ್ಲ.
ಯಾವ ತಾಯಿಯೂ, ಯಾವ ಹೆಂಡತಿಯೂ, ಯಾವ ಸಹೋದರಿಯೂ ಊಟ ಮಾಡುವ ವಿಷಯದಲ್ಲಿ, ಅಡುಗೆ ಮಾಡಿಕೊಡುವಂಥ ವಿಷಯದಲ್ಲಿ ಈ ರೀತಿಯಾದಂಥ ನೆಗ್ಲೆಕ್ಟ್ ಆಗೋದಿಲ್ಲ. ಆದರೆ ಶತ್ರು ಏನಾದರೂ ಮಾಡಿ ಈ ಕುಟುಂಬದಲ್ಲಿ ಕಲಹ ತಂದರೆ ಇವತ್ತಿನ ಪ್ರಾರ್ಥನೆಯನ್ನ ನಿಲ್ಲಿಸಬಹುದಲ್ಲ. ಇವತ್ತು ಇವರು ಕುಟುಂಬವಾಗಿ ಪ್ರಾರ್ಥನೆ ಮಾಡಿದರೆ ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ, ಜನರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತಾರೆ, ಅನೇಕರ ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡ್ತಾರೆ, ಅನೇಕ ವಿಧವಾದ ಬಂಧನಗಳು ಇವರು ಪ್ರಾರ್ಥಿಸುವಾಗ ಬಿಡುಗಡೆ ಆಗುತ್ತದೆ ಎಂಬುದಾಗಿ ಶತ್ರು ಈ ರೀತಿಯಾದಂಥ ತಡೆಗಳನ್ನ ಆತನು ತಂದೊಡ್ಡಿ ಕುಟುಂಬದಲ್ಲಿ ಕಲಹವನ್ನ ಉಂಟು ಮಾಡುತ್ತಾನೆ. ಆತ್ಮೀಯ ದೇವಚಂದ್ರೇ, ಇವತ್ತು ನೀನು ತಿಳಿದುಕೊಳ್ಳಬೇಕಾದಂಥ ಸಂಗತಿಯನ್ನು ಗೊತ್ತಾ? ಯೇಸುವಿನ ನಾಮದಲ್ಲಿ ನಿನ್ನ ಗುಡ್ಡಾರದಲ್ಲಿ ಎಂಥ ವಿಧವಾದಂಥ ಕಷ್ಟ ಕ್ಲಿಷ್ಟಕರವಾದಂಥ ಪರಿಸ್ಥಿತಿ ಬದಲಿಸದ ಪ್ರಾರ್ಥನೆಯನ್ನ ಮಾತ್ರ ನಿಲ್ಲಿಸಬಾರದು. ಇವತ್ತು ನಿನ್ನ ವೈಯಕ್ತಿಕವಾದಂಥ ಬದುಕಿನಲ್ಲಿ ಬರೀ ಕುಟುಂಬ ವ್ಯವಸ್ಥೆಯಲ್ಲಿ ಇಂಥ ಘಟನೆಗಳು ನಡೆಯೋದಿಲ್ಲ. ತುಂಬಾ ಒಳ್ಳೆ ಪ್ರಾರ್ಥನಾ ವೀರರು, ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಉದ್ಯೋಗ ಮಾಡ್ತಿರುವಂತ ನಿಮ್ಮ ಬದುಕಿನಲ್ಲಿ ಬೆಳಗಿನ ಜಾವನೆ ಪ್ರಾರ್ಥನೆ ಮಾಡಿ ಹೋಗ್ತೀರಾ. ಆಫೀಸ್ಗೆ ನೀವು ಹೋಗುವಂತ ಸಂದರ್ಭದಲ್ಲಿ ಆಫೀಸ್ನಲ್ಲಿ ಒಂದು ವೇಳೆ ನಿಮ್ಮ ಕೊಲೀಗ್ಸ್ ವಿಷಯದಲ್ಲಿ ಅಥವಾ ನಿಮ್ಮ ಸ್ನೇಹಿತರು ಅಲ್ಲಿ ಮಾತನಾಡುವಾಗ ಅಚಾನಕ್ಕಾಗಿ ಅಶಬ್ದ ಭಾಷೆಗಳಿಂದ, ಅಶುದ್ಧ ಭಾಷೆಗಳಿಂದ ನೀವು ಮಾತನಾಡ್ಬಿಡ್ತೀರಿ. ಆ ಮಾತಿಗೆ ಬೆಳೆದು ಸ್ವಲ್ಪ ಕಲಹಾಲಿ ಉಂಟಾಗುತ್ತದೆ. ನೀವು ಮನೆಗೆ ಬಂದು ಅದನ್ನೇ ಯೋಚನೆ ಮಾಡ್ತಿದ್ದೀರಿ. ಏನಂತ? ಅಯ್ಯೋ, ನಾನು ಇಂಥ ಮಾತನಾಡಬಾರ್ದಾಗಿತ್ತು, ನಾನು ತಪ್ಪು ಮಾಡ್ಬಿಟ್ನಲ್ಲ, ಅಶುದ್ಧವಾದ ಭಾಷೆಯನ್ನು ಮಾತನಾಡಿದನಲ್ಲ, ಕೆಟ್ಟದಾಗಿ ನಾನು ವರ್ತನೆ ಮಾಡ್ಬಿಟ್ನಲ್ಲ ಎಂಬುದಾಗಿ ಮನಸ್ಸಿನಲ್ಲಿ ಅದೇ ಚಿಂತೆ ಕಳವಳದಿಂದ ತುಂಬಲ್ಪಡ್ತೀರಿ. ಬಂದು ಪ್ರಾರ್ಥನೆ ಮಾಡೋಕ್ಕಾಗುತ್ತಾ? ಬೈಬಲನ್ನು ಓದಕ್ಕಾಗುತ್ತಾ? ಇವತ್ತು ದೇವ ಮಕ್ಕಳೇ, ಇವತ್ತು ಸತ್ಯವನ್ನು ತಿಳಿದುಕೊಳ್ಳ್ರಿ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೇಸುವಿನ ನಾಮದಲ್ಲಿ ಇದಕ್ಕೆಲ್ಲ ಕಾರಣ ಆ ಶತ್ರುವಿನ ತಡೆನೇ ಆಗಿರುವಂಥದ್ದಾಗಿದೆ. ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಚಂದ್ರೇ, ಇವತ್ತು ನಿಮ್ಮ ಆತ್ಮಿಕ ಕಣ್ಣುಗಳನ್ನು ಕರ್ತನು ತೆರೆಯ ಮಾಡಲಿ. ದಾನಿಯೇಲನ ಜೀವಿತವನ್ನು ಗಮನಿಸುವಂತ ಸಂದರ್ಭದಲ್ಲಿ ಇದಕ್ಕಿಂತ ಬಲವಾದಂತ ತಡೆಗಳು ಬಂದಾದಂತ ಸಂದರ್ಭದಲ್ಲೂ ಸಹ ಅವನು ಪ್ರಾಣವನ್ನೇ ಪಣಕ್ಕಿಟ್ಟು, ಸಾವು ಬಂದರೂ ಸರಿ, ಸತ್ತರೆ ಈಗಲೇ ನಾನು ಪರಲೋಕದಲ್ಲಿ ಇರ್ತೇನೆ, ನನ್ನ ತಂದೆಗೆ ದೇವರಿಗೆ ನಾನು ಪ್ರಾರ್ಥನೆಯನ್ನ ಆರಾಧನೆಯನ್ನ ಮಾಡುವುದನ್ನು ನಿಲ್ಲಿಸುವುದಿಲ್ಲ ಎಂಬುದಾಗಿ ಹೇಳಿ, ಏನೇ ಘೋರವಾದ ಶಿಕ್ಷೆ ನನಗೆ ಬರುವುದಾದರೂ ಪರವಾಗಿಲ್ಲ, ನನ್ನ ಪ್ರಾರ್ಥನೆಯನ್ನ ನಿಲ್ಲಿಸುವುದಿಲ್ಲ ಎಂಬುದಾಗಿ ಪ್ರತಿ ದಿನಕ್ಕೆ ಮೂರಾವರ್ತಿ ಯೆರೂಸಲೇಮಿನ ಆ ಹಿತಕ್ಕಾಗಿ ಪ್ರಾರ್ಥಿಸುವುದಕ್ಕಾಗಿ ಆತನು ದಿನವೂ ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದನೆಂಬುದಾಗಿ ನಾವು ನೋಡುತ್ತೇವೆ. ಆತ್ಮೀಯ ದೇವಚಂದ್ರೇ, ಇವತ್ತಿನ ದಿನಮಾನಗಳಲ್ಲಿ ಅನೇಕ ವಿಧವಾದಂಥ ತಡೆಗಳ ಮಧ್ಯದಲ್ಲಿ ನೀವು ಇದ್ದು ಪ್ರಾರ್ಥನೆಗಳನ್ನು ನಿಲ್ಲಿಸಿರುವುದಾದರೆ ಇದು ವೈಯಕ್ತಿಕವಾಗಿ ನಮ್ಮ ಅಲಕ್ಷ್ಯತನದಿಂದ ಬಂದದ್ದಲ್ಲ. ಅಲಕ್ಷ್ಯ ಒಂದು ಕಡೆ ಇರುವುದಾದರೂ ಸದಾ ನೀನಿವತ್ತು ತಿಳಿದುಕೊಳ್ಳಬೇಕು, ಇದಕ್ಕೆ ಕಾರಣ ಸೈತಾನನೇ ಆಗಿದ್ದಾನೆ. ಇದಕ್ಕೆ ಕಾರಣ ಆತನ ದೂತ ಗಣಗಳೇ ಆಗಿದ್ದಾರೆ. ಯಾಕೆಂದರೆ ನಾವು ಪ್ರಾರ್ಥಿಸಿದರೆ ನಮಗೆ ಬಿಡುಗಡೆ ಆಗುತ್ತದೆ. ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಕುಟುಂಬದಲ್ಲಿ ಸಮೃದ್ಧಿ ಬರ್ತದೆ. ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಸಮೃದ್ಧಿಯಾಗಿರ್ತದೆ. ನಾವು ಪ್ರಾರ್ಥಿಸುವಂತಹ ವೇಳೆಯಲ್ಲಿ ನಮ್ಮ ಕುಟುಂಬದಲ್ಲಿ ಸಕಲ ವಿಧವಾದಂಥ ಪರಲೋಕದ ದ್ವಾರಗಳನ್ನು ಕರ್ತನು ತೆರೆದು ಆಶೀರ್ವಾದ ಮಾಡುತ್ತಾನೆ. ಈ ಆಶೀರ್ವಾದಕ್ಕೆ ನಾವು ಪಾತ್ರರಾಗಬೇಕೆಂಬುದಾಗಿಯೇ ಶತ್ರು ತನ್ನ ಕಾರ್ಯವನ್ನು ನಡೆಸುತ್ತಾನೆ. ಇದೇ ದಾನಿಯೇಲನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯದ 31ನೇ ವಚನದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ದೇವರಿಗೆ ಸ್ತೋತ್ರವಾಗಲಿ, ಈ ವಾಕ್ಯದ ಹಿನ್ನೆಲೆ ಮತ್ತು ಇದನ್ನು ಮುಂದುವರಿದು ದೇವರಾತ್ಮನು ಇಲ್ಲಿ ಸ್ಪಷ್ಟಪಡಿಸುತ್ತಿರುವಂಥ ಸಂಗತಿಯನ್ನು ಕೇಳಿಸಿಕೊಳ್ಳುವಂತರಾಗೋಣ. ಅವನು ಕೂಡಿಸುವಂತ ಸೈನ್ಯವು ಆಶ್ರಯ ದುರ್ಗವಾದ, ನೋಡಿ ಅವನು ಎಂತೆಂಥ ತಂತ್ರಗಳನ್ನು ಮಾಡ್ತಾನೆ ಅಂದರೆ, ಅವನು ಕೂಡಿಸುವಂತ ಸೈನ್ಯವು ಆಶ್ರಯ ದುರ್ಗವಾಗಿರುವಂತ ಪವಿತ್ರವಾದ ಆಲಯವನ್ನೇ ಕೆಡಿಸುತ್ತದಂತೆ. ದೇವರಿಗೆ ಸ್ತೋತ್ರವಾಗಲಿ. ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಚಂದ್ರೇ,
ಅಪೊಸ್ತಲ ಪೌಲನು ಹೇಳುತ್ತಾನೆ, ನೀವೇ ಪರಿಶುದ್ಧವಾದಂಥ ದೇವ ಮಂದಿರವಾಗಿದ್ದೀರಿ ಎಂಬುದಾಗಿ, ದೇವರು ನಿಮ್ಮ ಒಳಗಡೆ ವಾಸ ಮಾಡುತ್ತಾನೆ ಎಂಬುದಾಗಿ. ನಾನು ಅನೇಕ ಸಾರಿ ಹೇಳಿದ್ದೇನೆ, ನಾವು ದೇವರ ಆರಾಧನೆಗೆ ಹೋಗುವಂಥ ಮಂದಿರ ಒಂದು ಸ್ಥಳದಲ್ಲಿ ಸೀಮಿತವಾಗಿರ್ತದೆ. ಆದರೆ ಮನುಷ್ಯರಾಗಿರುವಂಥ ನಾವು ವಿ ಆರ್ ದ ಮೂವಿಂಗ್ ದ ಟೆಂಪಲ್ ಆಫ್ ಗಾಡ್ ಎಂಬುದಾಗಿ, ನಾವು ಚಲಿಸುವ ದೇವ ಮಂದಿರವಾಗಿದ್ದೇವೆ. ದೇವ ಮಂದಿರವಾಗಿದ್ದೇವೆ. ಪ್ರತಿ ದಿನವೂ ಸದಾ ನಾವು ಚಲಿಸಬೇಕು, ಪ್ರಯಾಣಿಸಬೇಕು. ವೈಯಕ್ತಿಕವಾದ ಜೀವಿತದಲ್ಲಿ ಆತನ ಮುಖ್ಯವಾದಂಥ ಉದ್ದೇಶ ಅಂದರೆ, ಸೈತಾನನ ಉದ್ದೇಶ ಏನೆಂದರೆ ಈ ಮಂದಿರವನ್ನು ಹಾಳು ಮಾಡಬೇಕು. ಈ ಮಂದಿರದಲ್ಲಿ ದೇವರ ಪ್ರಸನ್ನತೆ ಇರಬಾರದು. ಅಂದರೆ ನಮ್ಮ ಹೃದಯದಲ್ಲಿ ಆತನ ಪ್ರಸನ್ನತೆ, ಆತನು ವಾಸ ಮಾಡದ ಹಾಗೆ ಅಶುದ್ಧತ್ವವನ್ನು ಆತನು ತರಬೇಕು. ಆ ರೀತಿಯಾದಂಥ ಮನಸ್ತಾಪ, ಕೆಟ್ಟ ಯೋಚನೆ, ಕೆಟ್ಟದಾದಂಥ ಕ್ರಿಯೆಗಳು ನಮ್ಮ ಮನಸ್ಸಿನಲ್ಲಿ ಉದ್ಭವ ಮಾಡಿ ದೇವರಿಂದ ನಾವು ದೂರವಾಗಬೇಕು. ನೋಡ್ರಿ, ಈ ವಚನ ಹೇಳ್ತಿರುವಂಥ ಸಂಗತಿಯನ್ನು ನೀವು ಗಮನಿಸುವಾಗ ನಿಮಗೆ ಅರ್ಥ ಆಗ್ತದೆ. ಆ ದೇವ ಮಂದಿರವನ್ನ ಆತನು ಹೊಲೆ ಮಾಡಿ, ಮುಂದೆ ಹೋದಮ್ಮ, ನಿತ್ಯ ಹೋಮ ಅಂದರೆ ಅಲ್ಲಿ ಪ್ರಾರ್ಥನೆಗಳು ನಡೀಬಾರದು, ಅಲ್ಲಿ ದೇವರ ಆರಾಧನೆ ನಡೀಬಾರದು. ಯಾಕೆಂದ್ರೆ ಪ್ರತಿ ದಿನ ನಾವು ದೇವ ಮಂದಿರಕ್ಕೆ ಹೋಗಲ್ಲ, ನಾವೇ ದೇವ ಮಂದಿರವಾಗಿದ್ದೇವೆ. ಪ್ರತಿ ಹೆಜ್ಜೆ ಹೆಜ್ಜೆಗೂ ಯೇಸುವಿನ ನಾಮದಲ್ಲಿ ನಮ್ಮ ಬಾಯಿನಲ್ಲಿ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆ, ಮಹತ್ವಗಳು ದೇವರಿಗೆ ಸಲ್ಲಿಸುವಂತ ಈ ಮಂದಿರದಿಂದ ಬರೀ ನೋವು, ವೇದನೆ, ಕಳವಳ, ಅಶುದ್ಧತೆ, ಅಪ್ರಯೋಜಕವಾದ ಅಲಕ್ಷ್ಯತನದಿಂದ ತುಂಬಿರಬೇಕೆಂಬುದಾಗಿ ಈ ಮಂದಿರವನ್ನು ಹಾಳು ಮಾಡಬೇಕೆಂದು ಹಾಳು ಮಾಡುವಂತ ಅಸಹ್ಯ ವಸ್ತುಗಳನ್ನು ಏನ್ ಮಾಡ್ತಾರಂತೆ? ಪ್ರತಿಷ್ಠಿಸುತ್ತಾನಂತೆ. ಈ ಮಂದಿರ ದೇವರಿಗೆ ಮೀಸಲಾಗಿರಬಾರದು. ಈ ಮಂದಿರದಲ್ಲಿ ಅಸಹ್ಯವಾದಂಥ ವಸ್ತುಗಳನ್ನ, ಅಸಹ್ಯವಾದಂಥ ಕ್ರಿಯೆಗಳನ್ನ ಪ್ರತಿಷ್ಠೆ ಮಾಡಬೇಕನ್ನೋದೇ ಆತನ ಉದ್ದೇಶ, ಆತನ ಉದ್ದೇಶ. ಹಾಗಾಗಿನೇ ಇವತ್ತು ಅನೇಕ ಮಕ್ಕಳು ಪ್ರಾರ್ಥಿಸಬೇಕೆಂಬುದಾಗಿ ಇಷ್ಟಪಡ್ತಾರೆ. ಆ ಸೈತಾನನ ದೂತಗಣಗಳು ಇಂಥ ಅಸಹ್ಯವಾದಂಥ ಕಾರ್ಯಗಳನ್ನು ಮಾಡಲಿಕ್ಕಾಗುವಂತೆ, ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ಉಂಟು ಮಾಡಿಕೊಳ್ಳಿಕ್ಕಾಗುವಂತೆ, ಅಸಹ್ಯವಾದಂಥ ಕ್ರಿಯೆಗಳಲ್ಲಿ ಬಿತ್ತು ಹೋಗ್ಲಿಕ್ಕಾಗುವಂತೆ, ಪಾಪ, ಮೋಸ, ವಂಚನೆ, ವ್ಯಭಿಚಾರ, ಕೆಟ್ಟ ದೃಷ್ಟಿ, ಅನೇಕ ವಿಧವಾದಂಥ ದೇವದ್ರೋಹದ ಕಾರ್ಯಗಳನ್ನು ಮಾಡಲಿಕ್ಕಾಗುವಂತೆ ಪದೇ ಪದೇ ಮನುಷ್ಯರನ್ನ, ಅಂದರೆ ದೇವರ ಮೇಲೆ ನಂಬಿಕೆ ಇಲ್ಲದಂಥ ಆ ಮನುಷ್ಯರನ್ನ ಬೀಳಿಸುತ್ತಲೇ ಇರ್ತಾನೆ, ಬೀಳಿಸುತ್ತಾನೆ ಇರ್ತಾನೆ. ಇಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ಆ ಮಂದಿರ ಶುದ್ಧವಾಗಿರಬಾರದು ಎಂಬುದಾಗಿ ಅಸಹ್ಯ ವಸ್ತುವನ್ನು ಪ್ರತಿಷ್ಠೆ ಪಡಿಸ್ತಾನಂತೆ. ಅಸಹ್ಯ ವಸ್ತು ಯಾವುದು ಗೊತ್ತಾ? ಸೊಲೊಮೋನನು ಕಟ್ಟಿದಂಥ ಆ ದೇವ ಮಂದಿರವನ್ನು ಯೇಸು ಸ್ವಾಮಿ ಕೆಡವಿ 3 ದಿನದಲ್ಲಿ ಅದನ್ನು ನಾನು ಕಟ್ಟುತ್ತೇನೆ ಎಂಬುದಾಗಿ ಭೂಲೋಕದಲ್ಲಿ ಯೇಸಯ್ಯ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ. ಕ್ರೈಸ್ತ ಮಕ್ಕಳಿಗೆ ಅಸಹ್ಯವಾದಂಥ ವಸ್ತು ಯಾವುದು ಗೊತ್ತಾ? ಹಂದಿ. ಇವತ್ತು ಅನೇಕ ಜನರು ಅದನ್ನೇ ತಿಂತಾರೆ. ಗೊರಸು ಇರುವಂಥ ಪ್ರಾಣಿ ದೇವರ ಯಜ್ಞಕ್ಕಾಗಲಿ, ಹೋಮಕ್ಕಾಗಲಿ ಅಥವಾ ಯಾವುದಕ್ಕೂ ಅದು ಬರಲ್ಲ. ಕಾರಣ ಏನಂದ್ರೆ ಅದು ಯಾವಾಗಲೂ ಕಣ್ಣೆತ್ತಿ ಆಕಾಶನ ನೋಡೋದೇ ಇಲ್ಲ ಅಂತ ಬೈಬಲಲ್ಲಿ ದೇವರ ವಾಕ್ಯ ಇರುವುದಾದ್ರೂ ಸದಾ ಇವತ್ತು ಕ್ರೈಸ್ತ ಮಕ್ಕಳಿಗೆ ಆ ಫುಡ್ ಅಂದ್ರೆ ತುಂಬಾ ಇಷ್ಟಪಡ್ತಾರೆ. ಆತ್ಮೀಯ ದೇವಜನರೇ, ಅಸಹ್ಯ ವಸ್ತು ಪ್ರತಿಷ್ಠಾಪನೆ ಮಾಡಬೇಕೆಂಬುದಾಗಿ ಶತ್ರು ಸಂಕಲ್ಪ ಮಾಡಿ ಆ ಪರಿಶುದ್ಧವಾದ ಮಂದಿರದಲ್ಲಿ ಅದನ್ನು ಪ್ರತಿಷ್ಠಿಸುವುದಕ್ಕೆ ಹೋಗ್ತಾನೆ. ಯಾಕೆ ಹಂದಿಯನ್ನು ನನ್ನ ಅಶುದ್ಧ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾನು ನೋಡಿದಂಥ ಸಂದರ್ಭದಲ್ಲಿ ನಾನು ನೆನೆಸ್ತೇನೆ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಪ್ರೀತಿಯುಳ್ಳ ದೇವಜನರೇ, ಹಂದಿನ ನೀವೆಷ್ಟು ಕ್ಲೀನಾಗಿ ಬಿಸ್ಲೇರಿ ವಾಟ್ರಲ್ಲೇ ಅದಕ್ಕೆ ಸ್ನಾನ ಮಾಡಿಸಿ ಒಳ್ಳೆ ಪಾಂಡ್ಸ್ ಪೌಡ್ರನ್ನ
ಅದಕ್ಕೆ ಸ್ಪ್ರೇ ಮಾಡಿ ಅದರ ಮೂತಿಗೆ ಫೇರ್ ಆ್ಯಂಡ್ ಲವ್ಲಿನ ಹಚ್ಚಿ ಅಥವಾ ವಿಕೋ ಟರ್ಮರಿಕ್ WOS ಕ್ರೀಮನ್ನೇ ಹಚ್ಚಿ ಅದರ ತುಟ್ಟಿಗೆ ಲಿಪ್ಸ್ಟಿಕ್ಕನ್ನೇ ಹಾಕಿ ಇಡೀ ಬಾಡಿಗೆ ಒಳ್ಳೆ ಫ್ಲೇವರ್ ಇರುವಂಥ ಸೆಂಟನ್ನು ಹಾಕಿದರೂ ಸದ ವಿತಿನ್ ಎ ಸೆಕೆಂಡಲ್ಲಿ ಅದು ಇಷ್ಟಪಡುವಂಥ ಬಹಳ ಅದ್ಭುತ ಸುಗಂಧ ವಾಸನೆ ಇರುವಂಥ ಸ್ಥಳ ಯಾವುದು ಅಂದರೆ ಕೊಚ್ಚೆನೇ ಇಷ್ಟಪಡೋಲ್ಲ. ಅದು ಕೊಚ್ಚೆನೇ ಇಷ್ಟಪಡೋಲ್ಲ. ನೀನು ಎಲ್ಲಿ ಇಟ್ಟರೂ ಸದ ಅದರ ವಾಸನೆ ಅದು ಹುಡುಕುವಂಥ ಸ್ಥಳ ಅದು ಕೊಚ್ಚೆನೇ ಆಗಿರುತ್ತದೆ. ಕೊಳಚೆ ಪ್ರದೇಶವನ್ನೇ ಅದು ಆಶ್ರಯಿಸಿಕೊಳ್ಳುತ್ತದೆ. ಗುಂಡಿಯನ್ನು ಅದು ಹುಡುಕಿಕೊಂಡು ಹೋಗಿ ಆಹಾ ಎಂಬುದಾಗಿ ಲೀಲಾಶಾಲವಾಗಿ ಅದರಲ್ಲಿ ಆಟ ಆಡ್ತಾ ಇರ್ತದೆ. ದಿನಾಕ್ಕೆ ಸ್ತೋತ್ರವಾಗಲಿ. ಅದೇ ಕುರಿಯನ್ನು ನೋಡ್ರಿ. ಒಂದು ವೇಳೆ ಕುರಿ ಏನಾದರೂ ಕೊಚ್ಚೆ ಗುಂಡಿನಲ್ಲಿಯೋ ಅಥವಾ ಕೆಸರಿನಲ್ಲಿ ಬಿದ್ದರೆ ಆ ಕುರಿ ಅರಿಚುವ ರೀತಿಯನ್ನು ಗಮನಿಸುವುದಾದರೆ ಹೇಗಿರ್ತದೆ ಅಂದರೆ, ಆ ಕುರಿ ತನ್ನ ಪ್ರಾಣ ಹೋಗುತ್ತದೋ ಏನೋ ಎನ್ನುವಷ್ಟರ ಮಟ್ಟಿಗೆ ತನ್ನ ಪ್ರಾಣ ಹೋಗುತ್ತದೋ ಎನ್ನುವಷ್ಟರ ಮಟ್ಟಿಗೆ ಅದು ಕಿರಿಸ್ತಾ ಇರ್ತದೆ. ಬ್ಯಾ 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 ಅಂತ ಕಿರಿಸ್ತಾ ಇರ್ತದೆ. ಆ ಕಿರಿಚುವ ಶಬ್ದ ಹೇಗಿರ್ತದೆ ಅಂದರೆ, ತನ್ನ ಕುರುಬನು ನಾನು ಇಂಥ ಜಾಗದಲ್ಲಿ ಬಿದ್ದಿದ್ದೇನೆ, ಆ ಕುರುಬನ ಕಿವಿಗೆ ಶಬ್ದ ಬೀಳುವ ತನಕ ಆ ಕುರುಬನು ಓಡೋಡಿ ಬಂದು ತನ್ನ 2 ಕೈಗಳಿಂದ ಈ ಕೆಸರಿನಿಂದ ಮೇಲೆ ಎತ್ತುವ ತನಕ ನನ್ನ ಶಬ್ದವನ್ನು ನಿಲ್ಲಿಸೋದಿಲ್ಲ. ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ನಾನು ಈ ಕೊಚ್ಚಿನಲ್ಲಿ ಇರೋದಿಲ್ಲ, ಈ ಹೊಲಸು ನನಗೆ ಬೇಕಾಗಿಲ್ಲ ಎಂಬುದಾಗಿ ಆ ಕುರಿ ಅರಿಚುತ್ತಾ ಇರ್ತದೆ ಕುರುಬನು ಬರುವ ತನಕ. ಹೌದು ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಇವೆರಡು ಪ್ರಾಣಿಗಳಿಗೆ ಹೋಲಿಕೆಯಾಗಿ ಆಧ್ಯಾತ್ಮಿಕತೆ ಜೀವಿತ ಇರುವಂಥದ್ದಾಗಿದೆ. ಇವತ್ತು ನಿನ್ನ ಬದುಕಿನಲ್ಲಿ ಒಂದು ವೇಳೆ ಭಕ್ತಿಯಲ್ಲಿ ಪ್ರಾರ್ಥನೆಯಲ್ಲಿ ನಿರಂತರವಾಗಿ ನೀನು ದೇವರ ಪರಿಶುದ್ಧತೆಯಲ್ಲಿ ಬದುಕಬೇಕೆಂಬುದಾಗಿ ಆಸೆ ಪಡ್ತಿ, ಆದರೆ ಶತ್ರು ಅಂದರೆ ಶೋಧಕನು ಯಾವುದಾದ್ರೂ ಒಂದು ರೀತಿಯಲ್ಲಿ ಅದಕ್ಕೆ ತಡೆ ಒಡ್ಡಿ ನಿನಗೆ ಶೋಧನೆಯಲ್ಲಿ ಬೀಳಿಸಿ ಅಶುದ್ಧವಾದಂಥ ಯೋಚನೆ, ಅಶುದ್ಧವಾದ ಮಾತುಗಳು, ಅಶುದ್ಧವಾದ ಕಾರ್ಯಗಳು ನಮ್ಮ ಗುಡಾರ ಕುಟುಂಬದಲ್ಲಿ ನಾವು ಮಾಡುವಂಥ ಉದ್ಯೋಗಗಳಲ್ಲಿ ಆತನು ತಂದು ನಮ್ಮ ಅಶುದ್ಧತೆಯಿಂದ ದೇವರ ಅಪ್ರಸನ್ನತೆ ಒಳಗಡೆ ಪ್ರವೇಶ ಮಾಡದ ರೀತಿಯಲ್ಲಿ ಇವತ್ತು ಒಂದು ವೇಳೆ ಅಸಹ್ಯವಾದಂಥ ಒಂದು ಕ್ರಿಯೆಯನ್ನು ಪ್ರತಿಷ್ಠೆ ಮಾಡಿರುವುದಾದರೆ ಯೇಸುವಿನ ನಾಮದಲ್ಲಿ ಇವತ್ತು ಆ ಅಶುದ್ಧತೆಯನ್ನು ತೆಗೆದು, ಒಂದು ವೇಳೆ ಆ ಅಶುದ್ಧತೆಯಲ್ಲಿ ನೀನು ಬಿದ್ದಿರುವುದಾದರೆ ದೇವರ ಸನ್ನಿಧಾನದಲ್ಲಿ ಕುರಿಮರಿಯ ಉಪಾಧಿಯಲ್ಲಿ ಕುರುಬನು ಬರುವ ತನಕ ಅರಿಚುವ ರೀತಿಯಲ್ಲಿ ನೀನು ಅರಿಚಬೇಕು. ಕುರಿ ಯಾಕೆ ಅರಿಚುತ್ತದೆ ಗೊತ್ತಾ? ಆ ಕೂಗು ದೇವರ ಸನ್ನಿಧಾನದಲ್ಲಿ ಮುಟ್ಟೋದಕ್ಕಿಂತ ಮಿಗಿಲಾಗಿ ಆ ಕುರುಬನ ಕಿವಿಗೆ ಬೀಳಬೇಕು. ನೀವು ಆ ಕೊಚ್ಚಿಯಲ್ಲಿ ಬಿದ್ದಂಥ ಹಂದಿನ ನೋಡ್ರಿ, ಅದು ಯಾವತ್ತೂ ಕಿರಿಸೋದಿಲ್ಲ, ಅದು ತುಂಬ ಸಂತೋಷ ಪಡ್ತದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ದೈವ ಮಂದಿರವನ್ನು ಹಾಳು ಮಾಡಬೇಕೆಂಬುದಾಗಿ ಅಸಹ್ಯ ವಸ್ತುವನ್ನು ಅಂದರೆ ಹಂದಿಯ ರೀತಿಯ ಕಾರ್ಯಗಳನ್ನು ನಮ್ಮ ಒಳಗಡೆ ಪ್ರತಿಷ್ಠಿಸಿ ನಾವು ದೇವರ ಆ ಸಮೀಪಕ್ಕೆ ಹೋಗದ ರೀತಿಯಲ್ಲಿ, ಆತನ ಕೃಪಾಸನವನ್ನು ಸಮೀಪಿಸಿದ ರೀತಿಯಲ್ಲಿ ಶತ್ರು ನಮಗೆ ತಡೆ ಒಡ್ಡುತ್ತಾ ಇರುವುದಾದರೆ ಯೇಸುವಿನ ನಾಮದಲ್ಲಿ ಬಿದ್ದಿರುವಂಥ ಆ ಕೊಚ್ಚೆಯ ಒಳಗಿಂದಲೇ ಆ ಕುರಿ ಕೂಗುವ ರೀತಿಯಲ್ಲಿ ನೀನು ಕೂಗಬೇಕು. ಆ ಕೂಗೆ ಪ್ರಾರ್ಥನೆಯಾಗಿರುವಂಥದ್ದಾಗಿದೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನಾ ಜೀವಿತವನ್ನು ಕಳೆದುಕೊಂಡಿದ್ದೀಯಾ? ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಇಲ್ಲವಾ? ಅಶುದ್ಧವಾದ ಕ್ರಿಯೆಗಳು, ಅವಾಚ್ಯ ಶಬ್ದಗಳು, ಅನೇಕ ವಿಧವಾದಂಥ ಕುಟುಂಬದಲ್ಲಿ ಹೋರಾಟಗಳು, ನೀನು ಉದ್ಯೋಗ ಮಾಡುತ್ತಿರುವಂಥ ಕೆಲಸಗಳಲ್ಲಿ ಶೋಧಕರು ಅನೇಕ ವಿಧವಾದಂಥ ತಡೆಗಳನ್ನು ತಂದೊಡ್ಡಿದ್ದಾನ. ನಸರೇತನ ಯೇಸುವಿನ ನಾಮದಲ್ಲಿ ಈಗ ಈ ಕ್ಷಣದಲ್ಲಿ ಯೇಸುವಿನ ನಾಮದಲ್ಲಿ ನೀನು ಕೂಗೋದಕ್ಕೆ ಪ್ರಾರಂಭ ಮಾಡು. ಯೇಸುವೆ, ಆ ಶತ್ರುವಿನ ಕೈಯಿಂದ, ಆ ಅಸಹ್ಯವಾದಂಥ ಕ್ರಿಯೆಗಳಿಂದ ದೇವರೇ ನನ್ನನ್ನು ಬೆಳೆಸಿ, ದೇವರೇ ಕರ್ತನೆ ನಿನ್ನ ಮಂದಿರವಾಗಿರುವಂಥ ಈ ದೇಹವನ್ನು, ದೇವರ ಈ ಹೃದಯವನ್ನು, ಈ ಕರ್ತನೆ ಸ್ವಾಮಿ ಜೀವಿತವನ್ನು ನಿನ್ನ ಕರಗಳಲ್ಲಿ ಸಮರ್ಪಣೆ ಮಾಡುತ್ತಾನೆ. ದೇವಾ ಕರ್ತನೆ, ನೀನು ಈ ಮಂದಿರದಲ್ಲಿ ವಾಸ ಮಾಡು. ನನ್ನ ಕೂಗನ್ನು ಆಲಿಸು, ನನ್ನ ಪ್ರಾರ್ಥನೆಗೆ ಕಿವಿಗಳು. ಯೇಸುವಿನ ನಾಮದಲ್ಲಿ ದೇವರೇ ಶಾಂತಿಯನ್ನು, ಸಮಾಧಾನವನ್ನು, ಸಂತೋಷವನ್ನು, ನೆಮ್ಮದಿಯನ್ನು ನಾನು ಕಳೆದುಕೊಂಡಿದ್ದೇನೆ. ದೇವರೇ ಕರ್ತನೆ, ದುಃಖದ ದಿನಗಳು ನನ್ನನ್ನು ಆವರಿಸಿದೆ. ದೇವ ಅದಕ್ಕೆ ಕಾರಣ ದೇವರೇ ಕರ್ತನೆ ಸ್ವಾಮಿ, ನನ್ನ ಪ್ರಾರ್ಥನಾ ವೇದಿ
ದೇವರೇ ಕರ್ತನೆ ಹಾಳಾಗಿದೆ, ಅಸಹ್ಯ ವಸ್ತು ದೇವರೇ ಕರ್ತನೆಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಅಪ್ಪ ಕರ್ತನೆ, ಅದನ್ನು ನಿನ್ನ ರಕ್ತದಿಂದ ಶುದ್ಧೀಕರಣ ಮಾಡಿ, ನಿನ್ನ ಆತ್ಮನಿಂದ ದೇವರೇ ನನ್ನನ್ನು ಅಭಿಷೇಕಿಸಿ, ನಿನ್ನ ಪ್ರಾರ್ಥನಾ ಬಲದಿಂದ ದೇವರೇ ನನ್ನನ್ನು ತುಂಬಿಸಿ ಎಂಬುದಾಗಿ ಈ ಕ್ಷಣದಲ್ಲೇ ನೀನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ದೇವರ ಮಗುವೆ, ನಿನ್ನ ಬದುಕಿನಲ್ಲಿ ಆ ಪ್ರಾರ್ಥನೆ ಪರಲೋಕವನ್ನು ತೆರೀತದೆ, ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುತ್ತದೆ, ನಿನ್ನ ಕುಟುಂಬದಲ್ಲಿ ಸಮಾಧಾನ ಸಂತೋಷ ಇರ್ತದೆ. ದೇನಾಕ್ಕೆ ಸ್ತೋತ್ರವಾಗಲಿ. ಕೊನೆಯದಾಗಿ ಒಂದು ಮಾತನ್ನು ಹೇಳುತ್ತೇನೆ, ಬರೀ ಸಹೋದರಿಯರು ಮಾತ್ರ ಒಂದು ವೇಳೆ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವುದಾದರೆ ಸಹೋದರರಿಗೆ ಅದು ಕೃಪಾ, ಸಹೋದರಿಯರಿಗೆ ಅದು ಕೃಪೆ. ಆ ಕೃಪೆ ಏನು ಗೊತ್ತಾ? ಯಾವಾಗಲೂ ಅವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅವರ ಪ್ರಾರ್ಥನೆಗಿಂತಲೂ ಹೆಚ್ಚಾದ ಪ್ರಾಮುಖ್ಯತೆ ದೇವರು ಯಾರಿಗೆ ಕೊಡ್ತಾನೆ ಗೊತ್ತಾ? ಸಹೋದರರಿಗೆ ಕೊಡ್ತಾರೆ. ನೀನು ನಿನ್ನ ಮಕ್ಕಳನ್ನು ಕರ್ಕೊಂಡು ನೀನು ಕುಟುಂಬ ಪ್ರಾರ್ಥನೆ ಮಾಡು ಎಂಬುದಾಗಿ ಹಾಯಾಗಿ ಬೆಡ್ ಮೇಲೆ ನೀನು ಮಲಗಿರುವುದಾದರೆ ನಿನ್ನ ಮನೆಯಲ್ಲಿ ಯಾವತ್ತೂ ಸದಾ ಸಮಾಧಾನ ಇರಲ್ಲ, ಆಶೀರ್ವಾದ ಕಾಣೋದಕ್ಕೆ ಚಾನ್ಸಸ್ಸೇ ಇಲ್ಲ. ಕಾರಣ ಏನೆಂದರೆ, ಒಬ್ಬ ಆಧ್ಯಾತ್ಮಿಕ ದೇವ ಮನುಷ್ಯನು ಕುಟುಂಬದಲ್ಲಿ ಇರುವುದಾದರೆ ಆ ಮನೆಯಲ್ಲಿ ನಡೆಯುವಂಥ ಅದ್ಭುತಗಳೇ ಬೇರೆ, ಮಿರಾಕಲ್ಸೇ ಬೇರೆ. ಆ ಮನೆಯಲ್ಲಿ ಶಾಂತಿ ಸಮಾಧಾನ ಇರ್ತದೆ, ಆ ಮನೆ ಸಮೃದ್ಧಿಯಾದಂಥ ಮನೆಯಾಗಿರ್ತದೆ. ಕಾರಣ ಹೇಳ, ನೆಲಕ್ಕೆ ಸ್ತೋತ್ರವಾಗಲಿ. ಬೈಬಲಲ್ಲಿ ಸಾರಾಳಿಗಿಂತಲೂ ಸದಾ ಹೆಚ್ಚಾಗಿ ಪ್ರಾರ್ಥನೆ ಮಾಡಿದ ವ್ಯಕ್ತಿ ಅಬ್ರಹಾಂ. ಯೆಹೋಶುವನಿಗೆ ಜೀವಿತದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆತನು ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ ಎಂಬುದಾಗಿ. ಮೋಸೆ ಹೆಂಡತಿ ಪ್ರಾರ್ಥನೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಮೋಸೆ ಉದಯ ಕಾಲದಲ್ಲಿ ಎದ್ದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದನು. ನಿಮಗೆ ಗೊತ್ತಾ, ದಾವೀದನು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದ? ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ, 7 ಆವರ್ತಿ ದೇವರನ್ನು ಸ್ತುತಿಸ್ತಾ ಇದ್ದನು. ಅಷ್ಟು ಮಹೋನ್ನತವಾಗಿ ಅಭಿವೃದ್ಧಿಯನ್ನು ಹೊಂದಿದನು. ಯೋಸೇಫನ ಜೀವಿತವನ್ನು ಗಮನಿಸಿದ್ದೀರಾ? ಈಸಾಕನ ಜೀವಿತವನ್ನು ಗಮನಿಸಿದ್ದೀರಾ? ಆಧ್ಯಾತ್ಮಿಕತೆ ಕ್ಷೇತ್ರದಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೀನು ಮಾಡ್ಕೊ ಎಂಬುದಾಗಿ ಸಹೋದರಿಯರಿಗೆ ನಿನ್ನ ಮಕ್ಕಳನ್ನು ಕರ್ಕೊಂಡು ಮಾಡು ಎಂಬುದಾಗಿ ಹೇಳೋದಕ್ಕಿಂತಲೂ ಒಬ್ಬ ಮನೆಯ ಯಜಮಾನ ಅವನು ಪ್ರಾರ್ಥನಾ ಪರನಾಗಿರುವುದಾದರೆ ಅವನ ಲೈಫೇ, ಅವನ ಮನೆಯೇ ತುಂಬ ಬ್ರೈಟ್ ಆಗಿರ್ತದೆ. ಆ ಕುಟುಂಬನೇ ಸಂತೋಷವಾಗಿ ಸಮೃದ್ಧಿ ಭರಿತವಾಗಿ ದೇವರೇ ಅಲ್ಲಿ ವಾಸ ಮಾಡುತ್ತಾನೆ. ಇವತ್ತು ನಾನು ನಿಮಗೆ ಹೇಳ್ತಿರುವಂಥ ಸಂಗತಿಯನ್ನು ಗೊತ್ತಾ? ಇದುವರೆಗೆ ನೀನು ಪ್ರಾರ್ಥನೆ ಮಾಡದೇ ಇರುವಂಥ ಯಜಮಾನಿಯಾಗಿರುವುದಾದರೆ ಇವತ್ತಿನಿಂದ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡು. ಯೇಸುವಿನ ನಾಮದಲ್ಲಿ ಏನು ಕಳೆದುಕೊಂಡಿದೆಯೋ ಅದಕ್ಕೆ ಪ್ರತಿಶತವಾಗಿ ದೇವರು 1000 ಪಟ್ಟು ಇವತ್ತಿನಿಂದಲೇ ಕರ್ತನ ಸನ್ನಿಧಾನದಲ್ಲಿ ದೇವರು ನಿನಗೆ ಆ ಎಲ್ಲ ಕೃಪೆಯನ್ನು, ಅನುಗ್ರಹವನ್ನು ದೇವರು ದಯಪಾಲಿಸಲಿ. 1 ದಿನಕ್ಕೆ 2 ದಿನಕ್ಕೆ ಪ್ರಾರ್ಥನೆ ನಿಲ್ಲಿಸಬೇಡ. ಇವತ್ತು ನಿಮ್ಮ ಮೈಂಡಲ್ಲಿ ಬರಲಿ, ಆ ಪ್ರಾರ್ಥನೆಗಳನ್ನು ತಡೆ ಮಾಡುವ ಆತನು ಸೈತಾನನು ಮತ್ತು ಅವನ ಗಣಗಳನ್ನು ಆಕಾಶ ಮಂಡಲದಲ್ಲಿ ಆತನ ಇಟ್ಟಿದ್ದಾನೆ. ಆದರೆ ದೇವರ ಮಕ್ಕಳಾಗಿರುವ ನಾವು ಪ್ರಾರ್ಥಿಸುವಾಗ ಅವನ ಎಲ್ಲ ಬಲಗಳನ್ನು, ಅವನ ಎಲ್ಲ ತಂತ್ರಗಳನ್ನು ದೂರ ಮಾಡಿ ನಮ್ಮ ಮನೆಯಲ್ಲಿ ದೇವದೂತರು ಮಾತ್ರ ಓಡಾಡಬೇಕು, ದೇವರ ಆತ್ಮನು ಮಾತ್ರ ಓಡಾಡಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆಗಳನ್ನು ನಿಲ್ಲಿಸಬೇಡ್ರಿ, ಪ್ರಾರ್ಥಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು, ಮೃತ್ಯುಂಜಯನು, ಅತಿಶಯನು, ಸುಜ್ಞಾನ ಶ್ರೇಷ್ಠನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ನನ್ನ ತಂದೆಯಾದ ದೇವರೇ, ನಜರೇತಿನ ಯೇಸುವಿನ ನಾಮದಲ್ಲಿ ಇವತ್ತು ದೇವರೇ ಕರ್ತನೆ, ಅನೇಕ ಕ್ರೈಸ್ತ ಮಕ್ಕಳ ಜೀವಿತದಲ್ಲಿ ಪ್ರಾರ್ಥಿಸಬೇಕೆಂಬ ಹಂಬಲ ಇರ್ತದೆ. ದೇವರೇ ಕರ್ತನೆ, ಪ್ರಾರ್ಥಿಸಲಾಗದೇ ಇರುವಂತಹ ಒಂದು ಪರಿಸ್ಥಿತಿಯಿಂದ ಇವತ್ತು ಕುಟುಂಬದಲ್ಲಿ ಅನೇಕ ವಿಧವಾದ ಸಮಸ್ಯೆಗಳನ್ನು ದೇವರೇ ಎದುರಿಸುತ್ತಾ ಇರುವಂತಹ ವ್ಯಕ್ತಿಗಳಿಗೆ ನೇರವಾಗಿ ದೇವರೇ ವಾಕ್ಯದ ಮೂಲಕವಾಗಿ ನೀನು ಮಾತನಾಡಿ ಬಲಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ಕರ್ತನೆ, ಇವತ್ತಿನಿಂದ ಕರ್ತನೆ ನಿನ್ನ ಮಂದಿರವಾಗಿರುವಂಥ ದೇವ ಈ ಮಕ್ಕಳ ಜೀವಿತದಲ್ಲಿ ಕರ್ತನೆ ನೀನು ವಾಸ ಮಾಡಬೇಕಪ್ಪ. ಯಾವುದೇ ಅಶುದ್ಧ ವಸ್ತು ಪ್ರತಿಷ್ಠೆ ಆಗಬಾರದು. ದೇವರೇ ಕರ್ತನೆ, ಪ್ರತಿ ದಿನವೂ ಸಹ ದೇವರೇ ಸ್ತುತಿ, ಸ್ತೋತ್ರ, ಪ್ರಾರ್ಥನೆ, ವೇದ ಪಾರಾಯಣ ಎನ್ನುವಂಥ ಕರ್ತನೆ ಆ ಹೋಮ ನಿನಗೆ ಸಮರ್ಪಣೆಯಾಗಲಿಕ್ಕಾಗುವಂತೆ ನಿನ್ನ ಮಕ್ಕಳನ್ನು ಇವತ್ತು ದೃಢಪಡಿಸು ರಾಜ. ದೇವರೇ ಕರ್ತನೆ, ಅದಕ್ಕೆ ತಡೆ ಮಾಡುವ ಶೋಧಕನು ಯಾರು ಎಂಬುದಾಗಿ ಇವತ್ತು ಮಾತನಾಡಿ ನಮ್ಮನ್ನು ನೀನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಅವನ ದೂತ ಗಣಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರ ನಿನ್ನ ಮಕ್ಕಳಿಗೆ ಕಟ್ಟುವ ಬಿಚ್ಚುವ ಅಧಿಕಾರವನ್ನು ಕೊಟ್ಟಿರುವುದರಿಂದ ಪ್ರತಿ ದಿನವೂ ಸದಾ ಆ ವಿಧವಾದ ದೇವರೇ ಸೈನ್ಯಗಳನ್ನು ಕಟ್ಟುವುದಕ್ಕೂ
ಸೆದೆಬಡುವುದಕ್ಕೂ ಬೇಕಾದಂಥ ನಂಬಿಕೆಯನ್ನು ನಿನ್ನ ಮಕ್ಕಳಿಗೆ ನೀನು ಅನುಗ್ರಹಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ಹಾಳಾಗಿರುವಂಥ ಪ್ರಾರ್ಥನಾ ವೇದಿಗಳನ್ನು ನಿನ್ನ ಮಕ್ಕಳು ತಿರುಗಿ ಕಟ್ಟಿಕೊಂಡು ಬೇರೆ ಪ್ರತಿ ದಿನವೂ ನಿನ್ನೊಟ್ಟಿಗೆ ಪ್ರಾರಂಭಿಸಿ ಎಲ್ಲ ಅಶುದ್ಧವಾದ ಕ್ರಿಯೆಗಳನ್ನು ದೂರ ಮಾಡಿ ಯೇಸುವಿನ ನಾಮದಲ್ಲಿ ದೇವರೇ ಕರ್ತನೆ ನಿನ್ನನ್ನೇ, ನಿನ್ನ ಪರಿಶುದ್ಧತೆಯನ್ನೇ, ನಿನ್ನ ವಾಕ್ಯದ ಬೆಳಕಿನಲ್ಲಿ ದೇವರೇ ನಿನ್ನ ಮಕ್ಕಳು ಪ್ರಾರ್ಥನಾ ಜೀವಿತವನ್ನು ಕಟ್ಟಿಕೊಂಡು ನಿಮ್ಮ ನಾಮವನ್ನು ಮಹಿಪಡಿಸಲಿಕ್ಕೆ ಆಗುವ ಹಾಗೆ ಒಬ್ಬೊಬ್ಬರನ್ನು ಅಭಿಷೇಕದ ಕರಗಳಿಂದ ಸ್ಪರ್ಶಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಸಹಾಯ ಮಾಡು ದೇವ, ಯೇಸುವಿನ ನಾಮದಲ್ಲಿ ದೇವರೇ ಕರ್ತನೆ ಇವತ್ತಿನಿಂದ ಹೊಸ ಪ್ರಾರ್ಥನಾ ಬಲದಿಂದ ನಿನ್ನ ಮಕ್ಕಳನ್ನು ತುಂಬಿಸಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೆನ್. ಪ್ರತ್ಯೇಕವಾಗಿ ಕರ್ತನೆ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಇವತ್ತು ಕಾಣಿಕೆಗಳನ್ನು ಕಳಿಸಿದಂಥ ಪ್ರಿಯ ಸಹೋದರಿ ಸುಮತಿ ಸಿಸ್ಟರ್ಗಾಗಿಯೂ ರೀಟಾ ಫಿಲಿಪೋಸ್ಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ನಿನ್ನ ಪುನರುತ್ಥಾನದ ಶಕ್ತಿ ದೇವರೇ ಈ ಕುಟುಂಬವನ್ನು ಆವರಿಸಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ದೇವರೇ ನಿನ್ನ ಸನ್ನಿಧಿ ಸೇವೆಗೋಸ್ಕರವಾಗಿ, ಆಹಾರಕ್ಕಾಗಿ, ಶುಭವಾರ್ತೆಗಾಗಿ ಈ ಕಾಣಿಕೆಗಳನ್ನು ಸಮರ್ಪಣೆ ಮಾಡುವಾಗ ನಿನ್ನ ಪರಲೋಕದ ದ್ವಾರಗಳು ಈ ಕುಟುಂಬಕ್ಕಾಗಿ ತೆರೆಯಲ್ಪಡಲಿ ರಾಜ. ಇವರ ಮಕ್ಕಳನ್ನು ಆಶೀರ್ವಾದ ಮಾಡು, ಇವರು ಮಾಡುವ ಪ್ರಯತ್ನಗಳನ್ನು ಸಫಲಪಡಿಸು ದೇವ. ಇವರ ಬ್ಯಾಂಕ್ ಬ್ಯಾಲೆನ್ಸ್ಗಳನ್ನು ದೇವರೇ ಕರ್ತನೆ ಸ್ವಾಮಿ ಇನ್ನೂ ಹೆಚ್ಚಾಗಿ ದೇವರೇ ಉಳಿಸಿಕೊಂಡು ಅನೇಕರಿಗೆ ಕೈ ಎತ್ತಿಕೊಡಲಿಕ್ಕಾಗುವಂತೆ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ಪರಲೋಕದ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ಲಾರ್ಡ್. ಆತ್ಮೀಯ ದೇವಚಂದ್ರ, ಈ ಸಂದೇಶವನ್ನು ಅನೇಕ ಕ್ರೈಸ್ತ ಮಕ್ಕಳಿಗೆ ಸಾಧ್ಯವಾದಷ್ಟು ಶೇರ್ ಮಾಡಿರಿ. ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರುವುದಾದರೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ಕರ್ತನ ಸನ್ನಿಧಾನದಲ್ಲಿ ಇವತ್ತು ರಾತ್ರಿ ನಡೆಯುವಂಥ ಆಲ್ ನೈಟ್ ಪ್ರೇಯರ್ನಲ್ಲಿ, ನಾಳೆ ನಡೆಯುವಂಥ ಸಂಡೇ ಸರ್ವಿಸ್ಗಳಲ್ಲಿ ಜಾಯ್ನ್ ಆಗಿರಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.